ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಈ ಕ್ಷೇತ್ರದ ದೇವಸ್ಥಾನವನ್ನ ಕಟ್ಟಿಸಿಕೊಟ್ಟಿರುವಂಥದ್ದು ಪಾಂಡವರಂತೆ. ಹಾಗಿದ್ರೆ ಆ ಕ್ಷೇತ್ರ ಯಾವುದು, ಅದರ ಹಿಂದಿನ ಕಥೆ ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತಿನ ಭಕ್ತಿ ಸ್ಟುಡಿಯೋದಲ್ಲಿ. ನಿಮ್ಮ ಜೊತೆ ನಾನು ಅರ್ಜುನ್ ನಿಖಿತಾ. ಇತ್ತೀಚೆಗಷ್ಟೇ ಮೌನಿ ಅಮಾವಾಸ್ಯೆ ಅಂತ ಹೇಳಿ ನಡೀತು. ಇದು ಮಹಾಶಿವರಾತ್ರಿಯ ಹಿಂದೆ ಬರುವಂತಹ ಒಂದು ಅಮಾವಾಸ್ಯೆ, ತುಂಬಾನೇ ಪವರ್ಫುಲ್ ಆಗಿರೋದು ಅಂತ ಹೇಳಿ. ಇನ್ನೇನು ಶಿವರಾತ್ರಿ ಬಂತು, ಶಿವನ ಬಗ್ಗೆ ಮಾತುಕತೆ ನಡೆಯುತ್ತೆ, ಜ್ಯೋತಿರ್ಲಿಂಗಗಳ ಕಥೆಯನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹಾಗೆ ಇವತ್ತು ಭಕ್ತಿ ಸ್ಟುಡಿಯೋದಲ್ಲಿ ನಿಮ್ಮ ಜೊತೆ ನಾನು ಅರ್ಜುನ್ ನಿಖಿತಾ ಒಂದು ಜ್ಯೋತಿರ್ಲಿಂಗದ ಕಥೆಯನ್ನ ಹೇಳ್ತಾ ಇದ್ದೀನಿ. ತುಂಬಾ ವರ್ಷಗಳ ಹಿಂದೆ ನಡೆದಿರುವಂತದ್ದು. ಎಲ್ಲಾ ಮುನಿಗಳು ಹಾಗೆ ಯಾಗ ಯಜ್ಞಗಳನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವರಲ್ಲಿ ಹಿರಿಯರಾಗಿರುವಂತಹ ಸುತ ಮುನಿಗಳು ಅಂತ ಇರ್ತಾರೆ. ಅವರು ಈ ಕಥೆಯನ್ನ ಹೇಳುವಂಥದ್ದು. ತುಂಬಾ ಹಿಂದೆ ದಾರುಕಾವನ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಕಾಡಿತ್ತು. ಅಲ್ಲಿ ದಾರುಕ ಅನ್ನುವಂತಹ ದಂಪತಿಗಳು, ರಾಕ್ಷಸ ದಂಪತಿಗಳು ವಾಸಿಸ್ತಾ ಇದ್ದಿದ್ರಿಂದ ದಾರುಕವನ ಅಂತ ಕರಿತಾ ಇದ್ರು. ದಾರುಕ ಮತ್ತೆ ದಾರುಕ ದಂಪತಿಗಳು ಮೂಲತಃ ಇವರೆಲ್ಲಾನು ಕೂಡ ಪೀಡಿಸ್ತಾ ಇದ್ರಂತೆ. ಋಷಿ ಮುನಿಗಳೆಲ್ಲ ಇರ್ತಾರಲ್ವಾ, ಅವರೆಲ್ಲರಿಗೂ ಕೂಡ ತೊಂದರೆ ಕೊಡ್ತಾ ಇದ್ರು, ಪೀಡನೆ ಮಾಡ್ತಾ ಇದ್ರು, ಯಾಗ ಯಜ್ಞಗಳನ್ನ ಸರಿಯಾಗಿ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಏನ್ ಮಾಡೋದು? ನಂತರ ಅವರೆಲ್ಲರೂ ಕೂಡ ಔರವ ಋಷಿ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರಂತೆ. ಹೀಗೆ ದಾರುಕ ದಂಪತಿಗಳು ನಮ್ಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ಏನ್ ಮಾಡಿದ್ರು ಕೂಡ ಅವರು ಕಾಡನ್ನ ಬಿಟ್ಟು ಹೋಗ್ತಾ ಇಲ್ಲ, ನಮ್ಗೆ ಯಾಗ ಯಜ್ಞಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಆಗ ಔರವ ಋಷಿಗಳು ಏನ್ ಮಾಡ್ತಾರೆ, ಸಾಕಷ್ಟು ಸಿದ್ಧಿಯನ್ನೆಲ್ಲ ಪಡ್ಕೊಂಡಿರುವಂತಹವರು, ತುಂಬಾನೇ ಹೆದರಿಕೆ ಮತ್ತೆ ಗೌರವವನ್ನು ಹುಟ್ಟಿಸುವಂತಹ ಈ ಔರವ ಋಷಿಗಳು ಏನ್ ಮಾಡ್ತಾರೆ, ಈ ದಾರುಕ ದಂಪತಿಗಳ ಹತ್ರ ಹೋಗ್ಬಿಟ್ಟು ನೀವು ಇಲ್ಲಿಂದ ಹೋಗದೇ ಇದ್ದರೆ ನೀವು ಇಲ್ಲಿ ಇದ್ದೇ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಮಾಡ್ಬಿಡ್ತೀನಿ ಅಂತ ಹೇಳಿ. ಯಾಕೆ ಈ ಋಷಿಗಳ ಹತ್ರ ನಾವು ಇದನ್ನೆಲ್ಲ ಕಷ್ಟ ಅನುಭವಿಸ್ಬೇಕು ಅಂತ ಹೇಳಿ ದಾರುಕ ದಂಪತಿಗಳು ಒಂದು ದ್ವೀಪಕ್ಕೆ ಹೋಗ್ತಾರಂತೆ. ಅಲ್ಲಿಂದ ದ್ವೀಪಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಸುಮ್ಮನೆ ಇರ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ವಾಸಿಸ್ತಾ ಇರುವಂತಹ ಎಲ್ಲ ಜನರಿಗೆ ದೋಣಿಯನ್ನೆಲ್ಲ ಸಾಕ್ತಾ ಇರಬೇಕಾದ್ರೆ ಅಲ್ಲೆಲ್ಲ ಒಂದೇ ಸಲ ಈ ದೋಣಿಯನ್ನೆಲ್ಲ ಮೇಲೆ ಕೆಳಗೆ ಮಾಡಿರೋದು, ಈ ಥರ ಸಾಕಷ್ಟು ಮತ್ತೆ ಪೀಡಿಸ್ತಾ ಇದ್ರು. ಹೀಗೆ ಇದ್ದಾಗ ಒಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದಾರುಕ ದಂಪತಿಗಳು ಒಂದು ದೋಣಿಯಲ್ಲಿ ಸಾಕಷ್ಟು ಭಕ್ತಾದಿಗಳೆಲ್ಲ ಹೋಗ್ತಾ ಇರಬೇಕಾದ್ರೆ ಆ ದೋಣಿಯನ್ನ ಒಂದು ಹಾವಿನ ಮಂಡಲದೊಳಗೆ ಹಾಕಿಬಿಡ್ತಾರಂತೆ. ಆಗ ಇಲ್ಲಿ ಇರುವಂತಹ ಎಲ್ಲಾ ಜನರು ಹೆದರ್ಕೊಂಡು ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಅದರಲ್ಲಿರುವಂತಹ ನಾವಿಕ ಸ್ವಲ್ಪ ಧೈರ್ಯವಂತನಾಗಿರ್ತಾನೆ. ನೀವು ಏನು ಯೋಚನೆ ಮಾಡಬೇಡಿ, ಶಿವನಿದ್ದಾನೆ ಅಂತ ಹೇಳಿ ಆ ಹಾವಿನ ಮಂಡಲದ ಮಧ್ಯದಲ್ಲಿ ಆ ಹಾವುಗಳೆಲ್ಲ ಓಡಾಡ್ತಿರ್ಬೇಕಾದ್ರೇ ಹೆದರ್ಕೊಳ್ತಾ ಇದ್ದಂತಹ ಜನರಿಗೆ ಸಾಂತ್ವನ ಧೈರ್ಯ ಹೇಳಿ ಈ ನಾವಿಕ ಶಿವನ ಒಂದು ಲಿಂಗವನ್ನ ಅಲ್ಲಿ ಮಾಡ್ತಾನೆ. ಮತ್ತೆ ಅವರೆಲ್ಲರೂ ಕೂಡ ಅದರ ಮಂತ್ರವನ್ನ, ಶಿವ ಮಂತ್ರವನ್ನೆಲ್ಲ ಹೇಳೋದಕ್ಕೆ ಪ್ರಾರಂಭಿಸ್ತಾರೆ. ಇದು ದಾರುಕ ದಂಪತಿಗಳಿಗೆ ಮೊದಲು ಗೊತ್ತಿರೋದಿಲ್ಲ. ಆದ್ರೆ ಒಂದು ದಿನ ಈ ಮಂತ್ರವು ಜೋರಾಗಿ ಕೇಳುತ್ತಂತೆ. ಯಾರಿದು, ಏನು ಕತೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಬಂದಾಗ ಇವರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋದಾಗ ಆ ಶಿವಲಿಂಗದಿಂದ ಶಿವ ಪ್ರತ್ಯಕ್ಷನಾಗಿ ಇವರನ್ನೆಲ್ಲ ಕಾಪಾಡ್ತಾನಂತೆ. ಅದೇ ನಾಗೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳಿ ನಾವು ಹೇಳ್ತೀವಿ. ಇದೇ ನಾಗೇಶ್ವರ ಜ್ಯೋತಿರ್ಲಿಂಗ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಈ ನಾಗೇಶ್ವರ ಜ್ಯೋತಿರ್ಲಿಂಗ ಕೂಡ ಹೌದು. ಇದರ ಇತಿಹಾಸ ಇದಾಗಿತ್ತು. ಇದು ಗುಜರಾತ್ನಲ್ಲಿ ಇರುವಂತಹ ಒಂದು ಕ್ಷೇತ್ರ, ವಿಶೇಷವಾದಂತಹ ಜ್ಯೋತಿರ್ಲಿಂಗ. ಹಾಗೆ ಮುಂದಿನ ವಾರ ಮತ್ತೊಂದು ಜ್ಯೋತಿರ್ಲಿಂಗದ ಕಥೆಯನ್ನ ನಿಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ತೀನಿ. ನಮಸ್ಕಾರ, ಇದು ಭಕ್ತಿ ಸ್ಟುಡಿಯೋ. ನಿಮ್ಮ ಜೊತೆ ನಾನು ಅರ್ಜುನ್ ನಿಖಿತಾ. ಪ್ರತಿದಿನ ಬೆಳಿಗ್ಗೆ 5ರಿಂದ ಶುಭೋದಯ ಕೇಳೋದಕ್ಕೆ ಮಾತ್ರ ಮರಿಬೇಡಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.